ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂಥ 9,144 ಟೆಕ್ನಿಷಿಯನ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ SSLC, 12th, ITI ಮತ್ತು BE BSc ಮಾಡಿರುವಂಥವ್ರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡೋದ್ರ ಜೊತೆಗೆ ಯಾವ ಝೋನ್ಗೆ ಎಷ್ಟು ಹುದ್ದೆಗಳು ಖಾಲಿ ಇರ್ತವೆ ಮತ್ತು ನಿಮಗೆ ಸೇಫ್ ಝೋನ್ ಯಾವುದಾಗಿರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಪೆಷಲಾಗಿ ನಮ್ಮ ITIನಲ್ಲಿ ಫಿಟರ್ ಮತ್ತು ಎಲೆಕ್ಟ್ರಿಷಿಯನ್ ಹುಡುಗರಿಗೆ ಯಾವ್ಯಾವ ಪೋಸ್ಟ್ ಇರುತ್ತೆ, ಅಂದರೆ ಅದು ಯಾವ ಪೋಸ್ಟ್ ಕೊಡಿ ಇವ್ರಿಗೆ ಅರ್ಜಿನ ಸಲ್ಲಿಸಬಹುದು ಮತ್ತು ಯಾವ ಪೋಸ್ಟ್ಗೆ ಯಾವ ಝೋನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ದಿನಾಂಕ 9/3/2024 ಸ್ಟಾರ್ಟ್ ಆಗಿರುತ್ತೆ. ಅರ್ಜಿನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು 8/4/2024 ಆಗಿರುತ್ತೆ. ಅಂದರೆ ಇನ್ನೂ 1 ತಿಂಗಳು ಟೈಮ್ ಇರುತ್ತೆ. ಅಷ್ಟರೊಳಗಡೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನ ರೆಡಿ ಇಟ್ಕೊಂಡು ಅರ್ಜಿನ ಸಲ್ಲಿಸಿ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ 2 ಥರ ವೇಕೆನ್ಸಿ ಇರುತ್ತೆ. ಒಂದು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಂತ, ಇದು ಡಿಪ್ಲೊಮಾ BE ಮತ್ತು BSc ಮಾಡಿರುವಂಥವ್ರು ಅರ್ಜಿನ ಸಲ್ಲಿಸೋ ರೀತಿ ಇರುತ್ತೆ. ನಂತರ ಟೆಕ್ನಿಷಿಯನ್ ಗ್ರೇಡ್ 3 ಅಂತ, ಇದಕ್ಕೆ ನಮ್ಮ ITI ಹುಡುಗರುಗಳು ಮಾತ್ರ ಅರ್ಜಿನ ಸಲ್ಲಿಸೋ ರೀತಿ ಇರುತ್ತೆ. ಸೊ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ಲೆವೆಲ್ 5 ಸ್ಯಾಲ್ರಿ ಇರುತ್ತೆ, ಅಂದರೆ 29,200, ಏನಿಲ್ಲ ಅಂದರೂ ಒಂದು 60,000 ತನಕ ಇದಕ್ಕೆ ಸ್ಯಾಲ್ರಿ ಇಲ್ಲಿ ಇರುತ್ತೆ. ಇನ್ನು ITIನವ್ರಿಗೆ 19,900 ರೂಪಾಯಿ ಬೇಸಿಕ್ ಇರುತ್ತೆ, ಏನಿಲ್ಲ ಅಂದರೂ ಒಂದು 40,000 ತನಕ ಇವರಿಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಸೊ ಒಟ್ಟಾರೆ ಹುದ್ದೆಗಳನ್ನ ನೋಡೋದಾದರೆ 9,144 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಸೊ ಈ 9,144ರಲ್ಲಿ ITI ಮಾಡಿರೋಂಥವ್ರಿಗೆ 8,000 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು BE ಮತ್ತು BSc ಮಾಡಿರೋಂಥವ್ರಿಗೆ 1,092 ಹುದ್ದೆಗಳು ಇಲ್ಲಿ ಖಾಲಿನ ಕೊಟ್ಟಿರ್ತಾರೆ. ಸ್ನೇಹಿತರೆ, ಅರ್ಜಿನ ಸಲ್ಲಿಸುವಂಥ ಟೈಮಲ್ಲಿ ನಿಮ್ಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆದರೆ ಈ ಒಂದು ರೈಲ್ವೆ ಹೆಲ್ಪ್ಲೈನ್ ನಂಬರ್ನ ಯೂಸ್ ಮಾಡ್ಕೊಂಡು ಅವ್ರನ್ನ ಹೆಲ್ಪ್ನ ತೊಗೊಬೋದು. ಸೊ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ನಂಬರ್ನ ನೋಟ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಳ್ಳೋಣ. ಏನಂದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅವ್ರಿಗೆ ಫಸ್ಟು 18ರಿಂದ 33 ಇತ್ತು. ಇವಾಗ ಇವರು +3 ಇಯರ್ಸ್ನ ಏಜ್ ಇನ್ಕ್ರೀಸ್ ಮಾಡಿ 18ರಿಂದ 36 ವರ್ಷ ತನಕ ಜನರಲ್ ಕ್ಯಾಟಗರಿ ಅವರು ಅಪ್ಲೈ ಮಾಡೋ ರೀತಿ ಮಾಡಿದ್ದಾರೆ. ನಂತರ ಟೆಕ್ನಿಷಿಯನ್ ಗ್ರೇಡ್ 3 ಅವರಿಗೆ 18ರಿಂದ 30 ವರ್ಷ ಫಸ್ಟು ಇದ್ದಿದ್ದು. ಈ ಕಳೆದ ಸಾರಿ ನೋಟಿಫಿಕೇಷನ್ ಎಲ್ಲ ಈ ಥರ ಇತ್ತು. ಸೊ ಈ ಸಾರಿ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡಿ 18ರಿಂದ 33 ವರ್ಷ ತನಕ ಅರ್ಜಿನ ಸಲ್ಲಿಸೋ ರೀತಿ ಮಾಡಿದ್ದಾರೆ. ಇದೇನು ನೀವು ನೋಡ್ತಾ ಇದ್ದೀರಾ, ಇದು UR ಕ್ಯಾಟಗರಿ ಅವ್ರಿಗೆ ಮಾತ್ರ ಇರುತ್ತೆ. ಇನ್ ಕೇಸ್ ನೀವು OBC ಆದರೆ ಈ ಒಂದು ಕ್ಯಾಟಗರಿಗೆ +3 ವರ್ಷ ಆ್ಯಡ್ ಆಗುತ್ತೆ. ಅದೇ ನೀವು ಇನ್ ಕೇಸ್ ನೀವೇನಾದರೂ SC ST ಅಂಡರಿಗೆ ಬರ್ತಾ ಇದ್ದೀರಾ ಅಂದರೆ ಈ ಒಂದು ಕಂಡೀಷನ್ಗೆ +5 ವರ್ಷ ನಿಮಗೆ ಏಜು ರಿಲ್ಯಾಕ್ಸೇಷನ್ ಆಗುತ್ತೆ. ಸ್ನೇಹಿತರೆ, ಮತ್ತೆ ಕ್ಲಾರಿಫಿಕೇಷನ್ ಮಾಡೋದಾದರೆ, ಸೊ ಈ ಒಂದು ಡೇಟ್ ಆಫ್ ಬರ್ತ್ನ ನೋಡ್ಕೊಳ್ಳಿ. ಈ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತು ಈ ಮತ್ತು ಡೇಟ್ಗಳ ಒಳಗಡೆ ಇದ್ದರೆ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಮಿನಿಮಮ್ ಏಜು 18 ವರ್ಷ ಎಲ್ಲ ಕಡೆ ಇರುತ್ತೆ. ಸೊ ITI ಅಥವಾ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಮಾಡೋವಂಥವ್ರು 18 ವರ್ಷ ತುಂಬಿರುತ್ತೆ, ಅವ್ರಿಗೆಲ್ಲ ಸಮಸ್ಯೆ ಇರೋದಿಲ್ಲ. ಸೊ ಅಪ್ಪರ್ ಏಜ್ ಲಿಮಿಟ್ ಮಾಡೋವಂಥವ್ರು ಈ ಒಂದು ಏಜ್ನ ಅಥವಾ ಈ ಒಂದು ಡೇಟ್ ಆಫ್ ಬರ್ತ್ನ ಅಬ್ಸರ್ವ್ ಮಾಡಿ ಈ ಒಂದು ಡೇಟ್ ಆಫ್ ಬರ್ತ್ ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಅರ್ಜಿನ ಸಲ್ಲಿಸ್ಬೋದು. ಇವೆರಡು ಡೇಟ್ಗಳು ಕೂಡ ಇನ್ಕ್ಲೂಸಿವ್ ಆಗಿರುತ್ತೆ, ಅಂದರೆ ಇವೆರಡು ಸೇರಿರುತ್ತೆ. ಅದೇ ಡೇಟಲ್ಲಿ ಹುಟ್ಟಿದ್ರೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ನೋಡೋದಾದರೆ ಯಾರ್ಯಾರು ಜನರಲ್ ಕ್ಯಾಟಗರಿಯಲ್ಲಿ ಮತ್ತು OBC ಕ್ಯಾಟಗರಿಯಲ್ಲಿ ಬರುವಂತಹ ಹುಡುಗರುಗಳಿದ್ದೀರಾ, ಅಂದರೆ ಬಾಯ್ಸ್ ಹುಡುಗರುಗಳು ಯಾರ್ಯಾರಿದ್ದೀರಾ ಇವ್ರುಗಳಿಗೆ 500 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಈ ಒಂದು 500 ರೂಪಾಯಿ ಅಪ್ಲಿಕೇಶನ್ ಫೀಸ್ನಲ್ಲಿ ನಿಮಗೆ 400 ರೂಪಾಯಿ ರಿಟರ್ನ್ ಬರುತ್ತೆ. ಎಕ್ಸಾಮ್ನ ನೀವು ಫಸ್ಟ್ CBT ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ಈ 400 ರೂಪಾಯಿ ವಾಪಸ್ ಬರುತ್ತೆ, 100 ರೂಪಾಯಿ ಮಾತ್ರ ಕಟ್ ಆಗುತ್ತೆ. ಅದೇ ರೀತಿ ಇನ್ನು SC ST ಕ್ಯಾಂಡಿಡೇಟ್ಗಳು, ಎಕ್ಸ್ ಸರ್ವಿಸ್ ಮ್ಯಾನು, ಫೀಮೇಲ್ ಕ್ಯಾಂಡಿಡೇಟ್ಗಳು ಮತ್ತು ಟ್ರಾನ್ಸ್ಜೆಂಡರ್ಡ್ ಅವರು ಮತ್ತು ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬರುತ್ತೆ. ಸೊ ಇದಕ್ಕೆ ಸ್ಪೆಷಲ್ ಒಂದು OBC ಸರ್ಟಿಫಿಕೇಟ್ ಥರ ಮಾಡಿಸ್ಬೇಕಾಗುತ್ತೆ. ಸೊ OBC ಸರ್ಟಿಫಿಕೇಟಲ್ಲಿರೋವಂಥವ್ರು EBC ಅಂತ ಹಾಕೋಕ್ಕಾಗೋದಿಲ್ಲ, ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ಫಾರ್ಮ್ಸ್ ಇರುತ್ತೆ. ಸೊ ಅದು ಇರೋವಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಸೊ ಅವ್ರುಗಳಿಗೆ 250 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಈ 250 ರೂಪಾಯಿ ಕೂಡ ಎಕ್ಸಾಮ್ ಬರೋದ ನಂತರ ನಿಮಗೆ ರಿಟರ್ನ್ ಆಗುತ್ತೆ. ಸ್ನೇಹಿತರೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ, ಮೊದಲಿಗೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಮಾಡ್ತಾರೆ 100 ಮಾರ್ಕ್ಸ್ಗೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿ ಫೈನಲ್ ಲಿಸ್ಟ್ನ ಬಿಟ್ಟು ನಿಮ್ಮನ್ನ ಸೆಲೆಕ್ಷನ್ನ ಮಾಡ್ಕೊತಾರೆ. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಯಾವ ಥರ ಕ್ವಶನ್ಸ್ ಇರುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಥರ ಮಾಡಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 1ಗೆ ಒಂಥರ ಸಿಲೆಬಸ್ ಇರುತ್ತೆ, ಟೆಕ್ನಿಷಿಯನ್ ಗ್ರೇಡ್ 3ಗೆ ಒಂಥರ ಸಿಲೆಬಸ್ ಇರುತ್ತೆ. ಸೊ ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಹಾಕಿರ್ತೀನಿ, ಅಥವಾ ವೆಬ್ಸೈಟ್ ಲಿಂಕ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಂಡು ನೀವು ಒಂದ್ಸರಿ ಇದನ್ನು ಓದ್ಕೊಳ್ಳಿ. ಸೊ ಈ ಒಂದು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ಸಿಲೆಬಸ್ ಬಂದು ಈ ರೀತಿ ಇರುತ್ತೆ. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಇದನ್ನು ಬ್ರೇಕಪ್ ನೋಡೋದಾದರೆ ಜನರಲ್ ಅವೇರ್ನೆಸ್ಗೆ 10 ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅವ್ರಿಗೆ ರೀಸನಿಂಗ್ನಲ್ಲಿ 15 ಕ್ವಶನ್ಸ್ ಇರುತ್ತೆ, 15 ಮಾರ್ಕ್ಸ್ ಇರುತ್ತೆ. ಇನ್ನು ಬೇಸಿಕ್ ಕಂಪ್ಯೂಟರ್ ಮತ್ತು ಅಪ್ಲಿಕೇಶನ್ಸ್ಗೆ 20
ಕ್ವಶನ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ಗೆ 20 ಕ್ವಶನ್ಸ್ ಇರುತ್ತೆ. ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ 35 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ಲು 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರುತ್ತೆ. ಸೊ ಟೈಮು ಬಂದು ನಿಮಗೆ 90 ನಿಮಿಷ ಮಾತ್ರ ಇಲ್ಲಿ ಕೊಡಲಾಗುತ್ತೆ. ಸೊ ಅಷ್ಟರಲ್ಲಿ ನೀವು ಇದನ್ನು ಪೇಪರ ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಹಾಗೆಯೇ ಈ ಒಂದು ಪೇಪರ್ಗೆ 1/3 ನೆಗೆಟಿವ್ ಮಾರ್ಕಿಂಗ್ ಇಟ್ಟಿರ್ತಾರೆ. ಜೊತೆಗೆ ನೀವು ಮಿನಿಮಮ್ ಸ್ಕೋರ್ ಅಂತ ಮಾಡಬೇಕಾಗತ್ತೆ. ಜನರಲ್ ಕ್ಯಾಟಗರಿ ಮತ್ತು EWC ಅವರು ಮಿನಿಮಮ್ 40% ಕ್ಯಾಟಗರಿ 40% ಸ್ಕೋರ್ನ ಮಾಡಬೇಕಾಗುತ್ತೆ. OBC ಅವರು 30% ಸ್ಕೋರ್ನ ಮಾಡಬೇಕಾಗುತ್ತೆ. SC ಅವರು ಕೂಡ SC ಅವರು 30%, ಹಾಗೆಯೇ ST ಅವರು 25% ಮಿನಿಮಮ್ ಸ್ಕೋರ್ನ ಮಾಡಲೇಬೇಕಾಗುತ್ತೆ. ಸೊ ಶಾರ್ಟ್ ಲಿಸ್ಟಿಂಗ್ ಮಾಡೋದು ಹೈಯರ್ ಯಾರು ಇರ್ತಾರೆ ಅವ್ರನ್ನ ಮಾತ್ರ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ನೀವು ಫರ್ದರ್ ಸ್ಟೇಜಿಗೆ ಶಾರ್ಟ್ ಲಿಸ್ಟ್ ಆಗಬೇಕು ಅಂದರೆ ಮಿನಿಮಮ್ ಈ ಒಂದು ಪರ್ಸೆಂಟೇಜಲ್ಲಿ ಸ್ಕೋರ್ನ ಮಾಡಬೇಕಾಗುತ್ತೆ. ಸೊ ನಂತರ ಟೆಕ್ನಿಷಿಯನ್ ಅವ್ರಿಗೆ ಯಾವ ಥರ ಇರುತ್ತೆ ಸಿಲೆಬಸ್ ಅನ್ನೋದಾದರೆ, ಸೊ ಇವ್ರಿಗೂ ಕೂಡ 100 ಕ್ವಶನ್ಸ್ ಇರುತ್ತೆ. ಅದು 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಇವರು ಕೂಡ ಮಿನಿಮಮ್ ಸ್ಕೋರ್ ಅಂತ ಮಾಡಬೇಕಾಗುತ್ತೆ. ಅಂದರೆ ಜನರಲ್ ಮತ್ತು EWS ಅವರು 40%, OBC ಮತ್ತು SC ಅವರು 30%, ST ಅವರು 25% ಮಿನಿಮಮ್ ಸ್ಕೋರ್ ಅಂತ ಇಲ್ಲಿ ಮಾಡಲೇಬೇಕಾಗುತ್ತೆ. ಸೊ ಸಿಲೆಬಸ್ ಇವರು ಡೀಪಾಗಿ ಕೊಟ್ಟಿದ್ದಾರೆ. ಈ ಒಂದು ಸಿಲೆಬಸ್ನ ನೀವು ಸ್ಕ್ರೀನ್ಶಾಟ್ ಆದರೂ ಮಾಡ್ಕೊಳ್ಳಿ ಅಥವಾ ನೋಟಿಫಿಕೇಷನ್ ಡೌನ್ಲೋಡ್ ಆದರೂ ಮಾಡ್ಕೊಳ್ಳಿ. ಸೊ ಇವರಿಗೆ ಸಿಲೆಬಸ್ ಯಾವ ಥರ ಇದೆ ಅಂದರೆ, ಸಬ್ಜೆಕ್ಟ್ ವೈಸ್ ಬ್ರೇಕಪ್ ನೋಡೋದಾದರೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ 25 ಕ್ವಶನ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಗೆ ಸಂಬಂಧಪಟ್ಟಂತೆ 25 ಮಾರ್ಕ್ಸ್ ಇರುತ್ತೆ. ಸೊ ಜನರಲ್ ಸೈನ್ಸ್ಗೆ 40 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ಗೆ 10 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸು 100 ಮಾರ್ಕ್ಸು. ಸೊ ಇದು ನಾನು ಹೇಳ್ತಾ ಇರೋದು ಟೆಕ್ನಿಷಿಯನ್ ಗ್ರೇಡ್ 3 ITI ಹೋಲ್ಡರ್ಸ್ ಯಾರ್ಯಾರು ಇರ್ತಾರೆ ಅವ್ರುಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ಒಂದು ಎಕ್ಸಾಮಿನೇಷನ್ಗೆ ಇವರು ತೊಗೊಳ್ಳೋದು 90 ನಿಮಿಷ ಮಾತ್ರ. ಸೊ 90 ನಿಮಿಷದಲ್ಲಿ 100 ಕ್ವಶನ್ಸ್ನ ನೀವು ಆನ್ಸರ್ನ ಮಾಡಬೇಕಾಗತ್ತೆ. ಸೊ 1/3 ನೆಗೆಟಿವ್ ಇರೋದ್ರಿಂದ ಆನ್ಸರ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋಂಥದ್ದು RRB ವೆಬ್ಸೈಟ್ಗಳದ ಲೀಸ್ಟು. ಸೊ ಇಲ್ಲಿ ನೀವು ಯಾವೊಂದು ಝೋನ್ಗೆ ಅಪ್ಲಿಕೇಶನ್ ಹಾಕ್ತೀರಾ ಆ ಒಂದು ಝೋನ್ದು ವೆಬ್ಸೈಟ್ ಅಡ್ರೆಸ್ ಇರುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಬೆಂಗಳೂರಿಗೆ ಅರ್ಜಿನ ಸಲ್ಲಿಸ್ತೀನಿ ಅಂದರೆ ಇಲ್ಲಿರೋಂಥ ಅಡ್ರೆಸ್ಗೆ ಅರ್ಜಿನ ಸಲ್ಲಿಸ್ಬೋದು. ಚೆನ್ನೈಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಈ ಒಂದು ವೆಬ್ಸೈಟ್ನ ಯೂಸ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದು. ಸೊ ಅದೇ ರೀತಿ ಎಲ್ಲೆಲ್ಲಿ ಅರ್ಜಿನ ಸಲ್ಲಿಸ್ತೀರೋ ಅನ್ನೋ ಎಲ್ಲ ಲಿಸ್ಟ್ಗಳ ಹೆಸರು ಇಲ್ಲಿ ಇರುತ್ತೆ. ಎಲ್ಲ ವೆಬ್ಸೈಟ್ಗಳ ನೇಮ್ ಕೂಡ ಇಲ್ಲಿ ಇದೆ. ಸ್ನೇಹಿತರೆ, ಇವಾಗ ಕ್ವಾಲಿಫಿಕೇಷನ್ ಬಗ್ಗೆ ಹೇಳೋದಾದರೆ ಮೊದಲಿಗೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಂತ ನಾವಾಗಿಂದ ಹೇಳ್ತಾ ಇದ್ದೆ. ಸೊ ಆ ಒಂದು ಹುದ್ದೆಗಳಿಗೆ ನಿಮಗೆ ಲೆವೆಲ್ 5ನಲ್ಲಿ ವೇತನ ಕೊಡಲಾಗುತ್ತೆ. ಲೆವೆಲ್ 5 ಅಂದರೆ 29,200 ಬೇಸಿಕ್ ಇರುತ್ತೆ. ಗ್ರಾಸ್ ಸ್ಯಾಲ್ರಿ ಒಂದು 60,000 ಮೇಲೆ ನಿಮಗೆ ಸ್ಟಾರ್ಟಿಂಗೇ ಸಿಗ್ತಾ ಹೋಗುತ್ತೆ. 60,000 ಮೇಲೆ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನು ನಿಮ್ಮದು ಬ್ಯಾಚುಲರ್ ಆಫ್ ಸೈನ್ಸ್, ಫಿಸಿಕ್ಸು, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್ ಯಾವುದೇ ರೀತಿ ಮಾಡಿದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಅಥವಾ 3 ವರ್ಷಗಳ ಕಾಲದ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದರೆ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಹಾಗೆಯೇ ನಂತರ ಡಿಗ್ರಿ ಇನ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು, ಸೊ ಈ ಒಂದು ಕಾಂಬಿನೇಷನ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡಿರೋಂಥವ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಅದೇ ರೀತಿ ಡಿಪ್ಲೊಮಾದಲ್ಲೂ ಕೂಡ ಎಲೆಕ್ಟ್ರಾನಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸು ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡಿರೋಂಥವ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಸೊ ಅಂದರೆ BScನಲ್ಲಿ ಮತ್ತು ಡಿಪ್ಲೊಮಾನಲ್ಲಿ ಮತ್ತು BEನಲ್ಲಿ ಇನ್ಫಾರ್ಮೇಷನ್ ಸೈನ್ಸು, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಮಾಡಿರೋಂಥವ್ರು ಮತ್ತು BScನಲ್ಲಿ ಫಿಸಿಕ್ಸ್ ಮಾಡಿರೋಂಥವ್ರು ಕೂಡ ಅರ್ಜಿನ ಇದಕ್ಕೆ ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಹುದ್ದೆನ ಬಿಟ್ಟು ಮಿಕ್ಕಿರುವಂಥ ಹುದ್ದೆಗಳೆಲ್ಲ ITI ಹುದ್ದೆಗಳಾಗಿರ್ತವೆ. ಸೊ ITIನಲ್ಲಿ ಫಿಟ್ಟರ್, ಟರ್ನರ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಬ್ಲ್ಯಾಕ್ ಸ್ಮಿತಿ, ವೆಲ್ಡರ್, ಪೇಂಟರ್, ಕಾರ್ಪೆಂಟರ್, ಸೊ ಈ ಥರ ಹುದ್ದೆಗಳು ಇಲ್ಲಿರ್ತವೆ. ಸೊ ನೀವು ಕೆಲವರು ಇರೋದ್ರ ಮಾತ್ರಕ್ಕೆ ನಾನು ಅದನ್ನು ಹೇಳಿಲ್ಲ. ಸೊ ಸದ್ಯಕ್ಕೆ ಫಿಟ್ಟರ್ ಮತ್ತು ಎಲೆಕ್ಟ್ರಿಷಿಯನ್ ಅನ್ನೋ ಹುದ್ದೆಗಳು ಎಲ್ಲೆಲ್ಲಿ ಎಷ್ಟು ಹುದ್ದೆಗಳು ಇರುತ್ತೆ ಅನ್ನೋದನ್ನು ಈ ಮುಂದೆ ತಿಳಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ, ಈ ಒಂದು ಚಾರ್ಟ್ ನೋಡೋದ್ರ ಮುಖಾಂತರ ನಿಮಗೆ ಎಷ್ಟು ಪೋಸ್ಟ್ಗಳು ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಕ್ಯಾಟಗರಿ ನಂಬರು, ಸೊ ಇದು ಪೋಸ್ಟ್ ನೇಮು ಯಾವ ಪೋಸ್ಟು ಅಂತ, ಮತ್ತು ಇದು ಎಷ್ಟು ವೇಕೆನ್ಸಿ ಇದೆ ಅನ್ನೋದು ಲೀಸ್ಟು. ಸೊ ಇದು ನಾನು ಅಹಮದಾಬಾದ್ ನೋಡ್ತಾ ಇದ್ದೀನಿ. ಸೊ ಈ ಥರ ನೀವು ಯಾವ ಸ್ಟೇಟ್ಗೆ ಯಾವ ಝೋನ್ಗೆ ಅಪ್ಲಿಕೇಶನ್ ಹಾಕ್ತೀರಾ ಅನ್ನೋದ್ರ ಮೇಲೆ ನೀವು ಯಾವ ಚಾರ್ಟ್ನ ರೆಫರ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಫಸ್ಟು ನೀವು ಇಲ್ಲಿ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಫಿಟ್ಟರ್ಗೆ ಸೇರಿದರೆ ಕ್ಯಾಟಗರಿ ನಂಬರ್ 11 ಟೆಕ್ನಿಷಿಯನ್ 3 ಫಿಟ್ಟರ್ ಅಂತ ಇರುತ್ತೆ. ಸೊ ಇಲ್ಲಿ ನಿಮ್ಮ ಫಿಟ್ಟರ್ಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಷನ್ ಇರುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಮೆಟ್ರಿಕ್ಯುಲೇಷನ್ 10ನೇ ತರಗತಿ ಆದ ನಂತರ ITI ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸ್ಬೋದು, ಅಥವಾ 10ನೇ ತರಗತಿ ಆದ ನಂತರ ಡೈರೆಕ್ಟಾಗಿ. ಸೊ ಮತ್ತು ಇಲ್ಲಿ SCVT ಮತ್ತು NCVT ಅಂತ ಯಾವುದೇ ಥರ ತಾರತಮ್ಯ ಇಲ್ಲ. SCVT ಮಾಡಿರೋರು ಅರ್ಜಿನ ಸಲ್ಲಿಸ್ಬೋದು, NCVT ಮಾಡಿರೋಂಥವ್ರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸೊ ಜೊತೆಗೆ ಫುಲ್ ಟೈಮ್ ಅಪ್ರೆಂಟಿಸ್ಶಿಪ್ ಮಾಡಿರೋರು ಕೂಡ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಸೊ ಇಷ್ಟನ್ನೆಲ್ಲ ನೋಡೋದ್ರ ಬದಲು ಒಂದು ಲೀಸ್ಟ್ನ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಮ್ಮ ಟೆಕ್ನಿಷಿಯನ್ ಗ್ರೇಡ್ 3 ಫಿಟ್ಟರ್ಗೆ
ಈ ಸರಿ ಔಟ್ ಆಫ್ 8,000 ವೇಕೆನ್ಸಿನಲ್ಲಿ ಔಟ್ ಆಫ್ 8,000 ವೇಕೆನ್ಸಿ ಕಾಲಾಗಿದೆ ಟೆಕ್ನಿಷಿಯನ್ ಗ್ರೇಡ್ 3ಗೆ. ಅದರಲ್ಲಿ 3,927 ಬರೀ ಫಿಟ್ಟರ್ಗೆ ಅಂತ ಇರುತ್ತೆ, ಎಲ್ಲ ಝೋನ್ಗಳು ಸೇರಿ. ಸೊ ಇಲ್ಲಿ ಮೊದಲಿಗೆ ಯಾವ್ಯಾವ ಝೋನಲ್ಲಿ ಎಷ್ಟು ಜಾಸ್ತಿ ವೇಕೆನ್ಸಿ ಇದೆ ನಿಮಗೆ ಅಪ್ಲೈ ಮಾಡುವಂತಹ ಝೋನ್ಗಳನ್ನ ನಾನಿಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಸೊ ಮೊದಲಿಗೆ ಮುಂಬೈ ಝೋನ್ಗೆ ಫಿಟ್ಟರ್ ಅನ್ನೋ ಹುದ್ದೆಗಳು 694 ಇದೆ. ಚೆನ್ನೈಗೂ ಕೂಡ 508 ಹುದ್ದೆಗಳಿದೆ. ಅಹಮದಾಬಾದ್ಗೆ 371 ಇದೆ. ಅಜ್ಮೀರ್ 271 ಹುದ್ದೆಗಳಿರುತ್ತೆ. ಸಿಕಂದ್ರಾಬಾದ್ಗೆ 267 ಹುದ್ದೆ. ಬಿಲಾಸ್ಪುರ್ಗೆ 261 ಹುದ್ದೆ. ಪಾಟ್ನಾಗೆ 215 ಹುದ್ದೆಗಳಿರುತ್ತೆ. ಸೊ ನೀವು ಕೇಳ್ಬೋದು ನಾನೇನಕ್ಕೆ ಆ ಸ್ಟೇಟ್ಗೆ ಹೋಗಿ ಕೆಲಸ ಮಾಡಲಿ ಅಂತ. ಸೊ ನೀವು ಅಲ್ಲಿಗೆ ಹೋಗಿ ಅಪ್ಲೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇನ್ ಕೇಸ್ ನಿಮ್ಗೆ ಅಪ್ಲೈ ಮಾಡೋವಂಥ ಅನಿವಾರ್ಯತೆ ಇತ್ತು ಅಂದರೆ ಅಪ್ಲೈ ಮಾಡಿ, ಶಾರ್ಟ್ ಲಿಸ್ಟ್ ಆಗಿ, ಎಕ್ಸಾಮ್ ಬರೀರಿ, ಚೆನ್ನಾಗಿ ಓದಿ, ಅಲ್ಲಿಗೆ ಹೋಗಿ ವಿತಿನ್ 2 ಇಯರ್ಸಲ್ಲಿ ಈ ಕಡೆ ಮ್ಯೂಚುವಲ್ ತೊಗೊಂಡು ಬರ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಅದೇ ರೀತಿ ದುರದೃಷ್ಟ ಏನಂದರೆ ಈ ಸರಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಗೌರ್ಮೆಂಟ್ ಇರೋದ್ರಿಂದ, ಆಪೋಸಿಟ್ ಗೌರ್ಮೆಂಟ್ ಇರೋದ್ರಿಂದ ಸೆಂಟ್ರಲಿ ಕಂಪೇರ್ ಮಾಡಿದಾಗ, ಸೊ ಇಲ್ಲಿ ಬೆಂಗಳೂರಿಗೆ ಫಿಟ್ಟರ್ಗೆ ಕೇವಲ 19 ಪೋಸ್ಟ್ ಇದೆ, ಕೇವಲ 19 ಪೋಸ್ಟ್ ಮಾತ್ರ ಇದೆ. ಸೊ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಈ ಸರಿ ಕರ್ನಾಟಕ ಸ್ಟೇಟ್ಗೆ ತುಂಬ ಕಮ್ಮಿ ಪೋಸ್ಟ್ನ ಇವರು ಕೊಟ್ಟಿದ್ದಾರೆ. ಕಾರಣ ಏನಿರ್ಬೋದು ಅದು ಗೊತ್ತಿಲ್ಲ. ಸೊ ನಂತರ ಇನ್ನು ನೀವು ಫಿಟ್ಟರ್ ಮಾಡಿರೋಂಥವ್ರು ಯಾವ ಕ್ಯಾಟಗರಿ ಪೋಸ್ಟು, ಅಂದರೆ ನೀವು ಯಾವ ಕ್ಯಾಟಗರಿಗೆ ಬರ್ತೀರ ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ಕ್ಯಾಟಗರಿ 3 ನೀವು ಲೀಸ್ಟಲ್ಲಿ ನೋಡ್ಬೋದು. ನಾನು ಆವಾಗಲೇ ಹೇಳಿದ್ನಲ್ಲ, ಆ ಲೀಸ್ಟಲ್ಲಿ ನೀವು ನೋಡ್ಬೋದು. ಕ್ಯಾಟಗರಿ 3 ಟೆಕ್ನಿಷಿಯನ್ ಗ್ರೇಡ್ 3 ಬಿಡ್ಜಿ ಬರ್ತೀರಾ. ಕ್ಯಾಟಗರಿ 4 ಟೆಕ್ನಿಷಿಯನ್ ಗ್ರೇಡ್ 3 ಕೆರೇಜ್ ವೇಗಮ್ ಬರ್ತೀರಾ. ಕ್ಯಾಟಗರಿ 7 ಡೀಸೆಲ್ ಮೆಕ್ಯಾನಿಕಲಿಗೆ ಬರ್ತೀರಾ. ಕ್ಯಾಟಗರಿ 9 ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ TRSಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಕ್ಯಾಟಗರಿ 10 EMಗೂ ಅಪ್ಲೈ ಮಾಡ್ಬೋದು. ಕ್ಯಾಟಗರಿ 11, ಕ್ಯಾಟಗರಿ 12, ಕ್ಯಾಟಗರಿ 16. ಸೊ ಇಷ್ಟು ಕ್ಯಾಟಗರಿಗೆ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತೀರಾ. ಸ್ನೇಹಿತರೆ, ದಯವಿಟ್ಟು ನಮ್ಮ ಸಮಥಿಂಗ್ ಗುಡ್ ಕನ್ನಡ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರಿಂದ ಅಥವಾ ಒಂದು ಲೈಕೋ ಶೇರೋ ಮಾಡೋದ್ರಿಂದ ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತ, ಸೊ ನೆಕ್ಸ್ಟು ಎಲೆಕ್ಟ್ರಿಷಿಯನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸದ್ಯದಕ್ಕೆ ಕರ್ನಾಟಕದಲ್ಲಿರುವಂಥವ್ರು ಕ್ಯಾಂಡಿಡೇಟ್ಗಳಲ್ಲಿ ಎಲೆಕ್ಟ್ರಿಷಿಯನ್ ಅವರು ಫಸ್ಟ್ ಬರ್ತೀರಾ, ಫಿಟ್ಟರ್ ಅವರು ಸೆಕೆಂಡ್ ಬರ್ತೀರಾ, 3ಗೆ EM ಬರ್ತಾರೆ. ಸೊ ಸದ್ಯ ಎಲೆಕ್ಟ್ರಿಷಿಯನ್ ಅಥವಾ ವೈರ್ಮ್ಯಾನ್ಗೆ ಎಲ್ಲೆಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ನೋಡೋದಾದರೆ, ಸೊ ಔಟ್ ಆಫ್ 8,000 ಪೋಸ್ಟಲ್ಲಿ ಟೋಟಲು 8,000 ಪೋಸ್ಟ್ ಕಾಲಾಗಿರೋದ್ರಲ್ಲಿ ಎಲೆಕ್ಟ್ರಿಷಿಯನ್ಗೆ ಅಂತ 5,404 ಪೋಸ್ಟ್ಗಳನ್ನ ಈ ಸರಿ ಕಾಲ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವ್ಯಾವ ಝೋನ್ಗೆ ಎಷ್ಟು ಪೋಸ್ಟ್ ಅಂತ ನೋಡೋದಾದರೆ, ಮೊದಲಿಗೆ ಮುಂಬೈ ಬರ್ತಾರೆ, RRB ಮುಂಬೈ ಬರ್ತಾರೆ. 838 ಪೋಸ್ಟ್ಗಳು ಅಲ್ಲಿ ಕಾಲಾಗಿರುತ್ತೆ. ಸ್ನೇಹಿತರೆ, ನಂತರ RRB ಚೆನ್ನೈ ಬರ್ತಾರೆ, 566 ಪೋಸ್ಟ್ ಕಾಲಾಗಿರುತ್ತೆ. ಬಿಲಾಸ್ಪುರ್ 544, ಗುವಾಹಟಿ 476, ಸಿಕಂದ್ರಾಬಾದ್ 350, ಅಜ್ಮೀರ್ 348, ಕೋಲ್ಕತ್ತಾದಲ್ಲಿ 347. ಸೊ ನಾನು ಆವಾಗಲೇ ಹೇಳಿದ್ದೀನಿ, ಬೇರೆ ಸ್ಟೇಟಿಗೆ ಅಪ್ಲೈ ಮಾಡಲೇಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮಗೆ ಅನಿವಾರ್ಯತೆ ಇದ್ದರೆ ಮಾತ್ರ ಅಪ್ಲಿಕೇಶನ್ ಹಾಕಿ, ಸೆಲೆಕ್ಷನ್ ಆದಮೇಲೆ ಬೇಕಿದ್ರೆ ಒಂದು 2-3 ಇಯರ್ಸ್ ಸರ್ವಿಸ್ ಮಾಡಿ ಈ ಕಡೆಗೆ ಬರೋವಂಥ ಎಲ್ಲ ಅವಕಾಶಗಳು ಕೂಡ ರೈಲ್ವೆನಲ್ಲಿ ಇದೆ. ಸೊ ನಂತರ ನಮ್ಮ ಬೆಂಗಳೂರಿನಲ್ಲಿ ಕನ್ಸಿಡರ್ ಮಾಡೋದಾದರೆ, ಬೆಂಗಳೂರಲ್ಲಿ ಕೇವಲ 65 ಪೋಸ್ಟ್ ಇರುತ್ತೆ. ಸೊ ಈ ಸರಿ ಬೆಂಗಳೂರಲ್ಲಿ ಕಾಂಪಿಟೇಷನ್ ತುಂಬ ಕಮ್ಮಿ ಇರುತ್ತೆ. ಸೊ ನೆಗ್ಲೆಕ್ಟ್ ಮಾಡೋ ಥರ ಇಲ್ಲ. ಹಿಂದಿಯಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಹಿಂದಿ ಹುಡುಗರೆಲ್ಲ ಬೆಂಗಳೂರಿಗೆ ಅಪ್ಲೈ ಮಾಡೋದು, ಬೆಂಗಳೂರಿಗಿಂತ ಒಳ್ಳೆ ಜಾಗ ಅವ್ರಿಗೆ ಎಲ್ಲೂ ಸಿಗೋದಿಲ್ಲ. ಸ್ನೇಹಿತರೆ, ನೀವು ಎಲೆಕ್ಟ್ರಿಷಿಯನ್ ಮಾಡಿರೋವಂಥವ್ರು ಯಾವ ಪೋಸ್ಟ್ ಕ್ಯಾಟಗರಿ ನಂಬರ್ಗೆ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ, ಸೊ ಕ್ಯಾಟಗರಿ ನಂಬರ್ 06 ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್, 08 ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್, 09 ಟೆಕ್ನಿಷಿಯನ್ ಗ್ರೇಡ್ 3 TRS, ಕ್ಯಾಟಗರಿ 10 EMU, ಕ್ಯಾಟಗರಿ 13 R&AC ಅಂದರೆ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್. ನಂತರ ಕ್ಯಾಟಗರಿ 13 SNT ಮತ್ತು ಕ್ಯಾಟಗರಿ 15-16 ಟ್ರ್ಯಾಕ್ ಮಷಿನ್. ಸೊ ಇಷ್ಟು ಕಡೆ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಿರ್ತೀರ. ಸೊ ನಮ್ಮ ಬೆಂಗಳೂರಲ್ಲಿ ಇರೋದು ಮಾತ್ರ 65 ಪೋಸ್ಟ್ ಮಾತ್ರ. ಸೊ ಇದು ಕೂಡ ಕ್ಯಾಟಗರಿ ವೈಸ್ ಡಿವೈಡ್ ಆಗಿರುತ್ತೆ, SC ST OBC EWS ಅಂತ. ಸೊ ನೋಡ್ಕೊಳ್ಳಿ, ನಿಮ್ಮ ಕಂಫರ್ಟಬಲ್ ಯಾವ ಥರ ಇರುತ್ತೆ ಅಲ್ಲಿಗೆ ಅಪ್ಲಿಕೇಶನ್ ಹಾಕಿ. ಇಲ್ಲ ನಂಗೆ ಬೆಂಗಳೂರಲ್ಲೇ ಬೇಕು ಅಂದರೆ ಬೆಂಗಳೂರಿಗೆ ಕೂಡ ಅರ್ಜಿನ ಸಲ್ಲಿಸಿ. ಸೊ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಈ ಸಾರಿ ಬೆಂಗಳೂರಿಗೆ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಸೊ ಟ್ಯಾಲೆಂಟೆಡ್ ಪೀಪಲ್ಗಳು ಅಪ್ಲಿಕೇಶನ್ನ ಜಾಸ್ತಿ ಹಾಕಿರ್ತಾರೆ. ಸೊ ಹಾಗೇನು ಇನ್ನೊಂದು ಮಾತು ಹೇಳೋದಾದರೆ, ನೀವುಗಳು ಯಾರಾದರೂ RRB ಮುಂಬೈಗೆ ಹತ್ತಿರ ಇರೋವಂಥವ್ರು ಡೈರೆಕ್ಟಾಗಿ RRB ಮುಂಬೈನೇ ಹಾಕಿ, ಚೆನ್ನೈಗೆ ಹತ್ತಿರ ಇರೋವಂಥವ್ರು RRB ಚೆನ್ನೈಗೆ ಹಾಕಿ. ಯಾಕೆಂದರೆ ಲಾಸ್ಟ್ ಟೈಮ್ ಚೆನ್ನೈದು ಕಟ್ ಆಫ್ ತುಂಬ ಕಮ್ಮಿ ಇತ್ತು, ಕೆಲಸ ಸಿಗೋಂಥ ಜಾಸ್ತಿ ಪರ್ಸೆಂಟೇಜ್ ಇಲ್ಲಿರುತ್ತೆ. ನಾರ್ತ್ ಅವರು ಚೆನ್ನೈ ಅಂದರೆ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಕಾಂಪಿಟೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ನೇಹಿತರೆ, ಕೊನೆಯದಾಗಿ ಅರ್ಜಿನ ಸಲ್ಲಿಸೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಇವತ್ತಿಂದಲೇ ನೀವು ಅರ್ಜಿನ ಸಲ್ಲಿಸ್ಬೋದು. ಲಿಂಕ್ನ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಯಾವ ಟೆಲಿಗ್ರಾಮ್ ಗ್ರೂಪು ನೀವು ಜಾಯ್ನ್ ಆಗೋದು ಬೇಡ, ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕುವಂತಹ ವೆಬ್ಸೈಟ್ಗೆ ಹೋಗ್ಬೋದು. ಸೊ ನೋಟಿಫಿಕೇಷನ್ ಬೇಕು ಅಂದರೆ ವೆಬ್ಸೈಟಲ್ಲೂ ಸಿಗುತ್ತೆ, ನಮ್ಮ ಟೆಲಿಗ್ರಾಮಲ್ಲೂ ಸಿಗುತ್ತೆ. ಬೇಕು ಅಂದರೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಪೋಸ್ಟ್ ನಾನು ಇದು ಮಾಡಿರೋದು, ಸಪ್ರೇಟ್ ಮಾಡಿರೋಂಥದ್ದು ಅಥವಾ ಸಗ್ರಿಗೇಟ್ ಮಾಡಿರೋದು, ಲೀಸ್ಟ್ ಮಾಡಿರೋಂಥದ್ದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ ಅರ್ಜಿನ ಸಲ್ಲಿಸೋದಕ್ಕೆ
ನಿಮಗೆ 8/4/2024 ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಮತ್ತು ಯಾವ ರೀತಿಯೂ ಇದಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡೋದಿಲ್ಲ. ಅಷ್ಟರೊಳಗಡೆ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನ ರೆಡಿ ಇಟ್ಕೊಂಡು OBC ಸರ್ಟಿಫಿಕೇಟ್ ಮತ್ತು ಇಂಗ್ಲೀಷಲ್ಲಿರೋಂಥ ಇನ್ಕಮ್ ಸರ್ಟಿಫಿಕೇಟ್ ಎರಡು ಒಂದೇ ಆಗೋದಿಲ್ಲ. ಇನ್ಕಮ್ ಸರ್ಟಿಫಿಕೇಟೇ ಬೇರೆ, OBC ಸರ್ಟಿಫಿಕೇಟೇ ಬೇರೆ. ಅದನ್ನು ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಕ್ಕಪಕ್ಕದವ್ರ ಹತ್ರ. ಸೊ ಇಷ್ಟೇ ಈ ಒಂದು ವಿಡಿಯೋದಲ್ಲಿ ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.